ನರೇಂದ್ರ ಮೋದಿಯವರ ಕಟ್ಟ ಬೆಂಬಲಿಗರೇ ಈಗ ಮೋದಿ ವಿರುದ್ಧ ಬೀದಿಗಿಳಿದಿರೋದು ಯಾಕೆ? ಕರಣಿ ಸೇನಾ ಸೇರಿದಂತೆ ಹಲವಾರು ಮೇಲ್ಜಾತಿಯ ಸಂಘಟನೆಗಳು ಮೋದಿ ಸರ್ಕಾರವನ್ನ ಟೀಕೆ ಮಾಡ್ತಿರೋದು ಯಾಕೆ? ಹೊಸ ಯುಜಿಸಿ ನಿಯಮದ ವಿರುದ್ಧ ಎದ್ದಿರುವ ತಕರಾರುಗಳೇನು? ಕಟ್ಟ ಹಿಂದುತ್ವರ ಹೆಸರಲ್ಲಿ ನಾವು ಮೋದಿಗೆ ಬಹಳಷ್ಟು ನೀಡಿದ್ದೇವೆ ಅಂತ ಹೇಳ್ತಿರುವ ಮೇಲ್ಜಾತಿ ಜನರೇ ಮೋದಿ ವಿರುದ್ಧ ಈಗ ಸಿಟ್ಟಾಗಿದ್ದಾರೆ. ಅವರು ಬಿಜೆಪಿಯ ಪ್ರಮುಖ ಮತದಾರರು, ಕಟ್ಟ ಹಿಂದೂ ಮತದಾರರು. ಆದರೆ ಅವರೇ ಈಗ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದವರಂತೆ ಮಾತನಾಡ್ತಿರೋದು ಯಾಕೆ? ಸರ್ಕಾರ ತಂದಿರುವ ಯುಜಿಸಿ ಹೊಸ ನಿಯಮ ವಿರೋಧಿಸಿ ಉತ್ತರ ಪ್ರದೇಶದ ಬರೇಲಿ ಸಿಟಿ ಮ್ಯಾಜಿಸ್ಟ್ರೇಟ್ ಅಲಂಕಾರ್ ಅಗ್ನಿಹೋತ್ರಿ ರಾಜೀನಾಮೆ ನೀಡಿದ್ದಾರೆ. ಇದಲ್ಲದೆ ಈ ನಿಯಮ ವಿರೋಧಿಸಿ ಲಕ್ನೋನ ಮೇಲ್ವರ್ಗದ 10 ಬಿಜೆಪಿ ನಾಯಕರು ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಿಜೆಪಿ ಕಿಸಾನ್ ಮೋರ್ಚಾ ಸಲೂನ್ ಬುಡಕಟ್ಟು ಮಂಡಲದ ಅಧ್ಯಕ್ಷ ಶ್ಯಾಮ್ ಸುಂದರ್ ತ್ರಿಪಾಠಿ ರಾಜೀನಾಮೆ ನೀಡಿದ್ದು, ಈ ನಿಯಮ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಯುಜಿಸಿ ನಿಯಮ ವಿರೋಧ ಮಾಡ್ತಿರೋರನ್ನ ಕುಮಾರ್ ವಿಶ್ವಾಸ್ ಕೂಡ ಬೆಂಬಲಿಸಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ ತಡೆಗಟ್ಟುವ ಉದ್ದೇಶದಿಂದ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ 2026ರಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಯ ಪ್ರಚಾರ ನಿಯಮಗಳು 2026 ಎಂಬ ಈ ನಿಯಮಗಳ ಪ್ರಕಾರ ದೇಶದ ಪ್ರತಿಯೊಂದು ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಸಮಾನತಾ ಸಮಿತಿಯನ್ನು ರಚಿಸಬೇಕು. ಈ ಸಮಿತಿಯಲ್ಲಿ ಮುಖ್ಯ ಜವಾಬ್ದಾರಿ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳ ಜಾತಿ ಆಧಾರಿತ ದೂರುಗಳನ್ನು ಆಲಿಸಿ ನಿಗದಿತ ಅವಧಿಯಲ್ಲಿ ಪರಿಹರಿಸೋದಾಗಿದೆ. ಆದರೆ ಸಾಮಾನ್ಯ ವರ್ಗಗಳ ವಿದ್ಯಾರ್ಥಿಗಳು ಈ ನಿಯಮದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ನಿಯಮಗಳು ಏಕಪಕ್ಷೀಯವಾಗಿವೆ ಅನ್ನೋದು ಇದನ್ನ ವಿರೋಧ ಮಾಡ್ತಿರೋರ ಆಕ್ಷೇಪ ಆಗಿದೆ. ಈ ನಿಯಮಗಳು ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಮಾತ್ರ ರಕ್ಷಣೆ ನೀಡುತ್ತೆ. ಆದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ತಾರತಮ್ಯವಾದರೆ ಅವರು ಎಲ್ಲಿ ದೂರು ನೀಡಬೇಕು ಅನ್ನೋ ಪ್ರಶ್ನೆ ಎತ್ತಲಾಗಿದೆ. ಅಲ್ಲದೆ ಸುಳ್ಳು ದೂರು ನೀಡಿದ್ರೆ ಶಿಕ್ಷೆ ಇದೆಯಾ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂಬ ಆತಂಕವನ್ನು ವ್ಯಕ್ತಪಡಿಸಲಾಗ್ತಿದೆ. ಈ ಕಾರಣದಿಂದ ಮೇಲ್ಜಾತಿ ಸಮುದಾಯ ಬಿಜೆಪಿ ವಿರುದ್ಧ ಮತ್ತು ಮೋದಿ ವಿರುದ್ಧ ನಿಂತಿದೆ. ಈ ನಿಯಮಗಳ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಜೋರಾಗಿ ವಿರೋಧ ವ್ಯಕ್ತವಾಗ್ತಿದೆ. ಆದರೆ ಬರೇಲಿಯ ನಗರ ಮ್ಯಾಜಿಸ್ಟ್ರೇಟ್ ಅಲಂಕಾರ್ ಅಗ್ನಿಹೋತ್ರಿ ರಾಜೀನಾಮೆ ನೀಡಿದ ನಂತರ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಅಲಂಕಾರ್ ಅಗ್ನಿಹೋತ್ರಿ ಈ ಯುಜಿಸಿ ಕಾನೂನನ್ನ ರದ್ದುಗೊಳಿಸಬೇಕು ಅಂತ ಹೇಳಿದ್ದಾರೆ. ಇದನ್ನ ಹಿಂಪಡಿಬೇಕು, ಇದು ಮೇಲ್ಜಾತಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ಅಗ್ನಿಹೋತ್ರಿ ಅವರನ್ನ ಉತ್ತರ ಪ್ರದೇಶ ಸರ್ಕಾರ ಅಮಾನತುಗೊಳಿಸಿ ಅವರ ವಿರುದ್ಧ ಇಲಾಖಾ ತನಿಖೆಗೆ ಆದೇಶಿಸಿದೆ. ಈಗ ಬಿಜೆಪಿಗೆ ದೊಡ್ಡ ಸಮಸ್ಯೆ ಅಂದರೆ ಪಕ್ಷದ ಪ್ರಭಾವಿ ನಾಯಕರು ಮತ್ತು ಕಾರ್ಯಕರ್ತರು ರಾಜೀನಾಮೆ ನೀಡ್ತಾ ಇರೋದು. ಮಾತ್ರವಲ್ಲದೆ ಅದರ ಪ್ರಮುಖ ಮತದಾರರಾದ ಬ್ರಾಹ್ಮಣರು ಮತ್ತು ಬನಿಯಾಗಳು ಇದನ್ನ ವಿರೋಧ ಮಾಡ್ತಿದ್ದಾರೆ. ಸರ್ಕಾರ ತಂದಿರುವ ಈ ಕಾನೂನು ಬಹಳ ಹಿಂದೆನೇ ಬರಬೇಕಿತ್ತು, ಬರೋಕೆ ಬಹಳ ತಡವಾಗಿದೆ. ಆದರೆ ಮೇಲ್ಜಾತಿಯವರು ಈಗ ಇದರ ವಿರುದ್ಧ ನಿಂತಿದ್ದಾರೆ. ಈ ನಿಯಮಗಳ ದುರ್ಬಳಕೆ ಆಗಬಹುದು ಅಂತ ಅವರು ಹೇಳ್ತಿದ್ದಾರೆ. ಪ್ರತಿಯೊಂದು ಕಾನೂನನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ. ಆದರೆ ಇದರ ಬಗ್ಗೆನೇ ವಿಶೇಷವಾಗಿ ಯಾಕೆ ದುರ್ಬಳಕೆಯ ಆತಂಕ ವ್ಯಕ್ತಪಡಿಸಬೇಕು? ಯಾಕಂದ್ರೆ ಯಥಾ ಪ್ರಕಾರ ಮೇಲ್ಜಾತಿ ವರ್ಗ ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಪರ ಇರುವ ಕಾನೂನನ್ನ ಸಹಿಸ್ತಾ ಇಲ್ಲ. ಬಿಜೆಪಿ ಈ ನಿಯಮವನ್ನ ಪರಿಚಯಿಸಿದಾಗ ಇಂತಹ ವಿರೋಧವನ್ನ ಎದುರಿಸಬೇಕಾಗತ್ತೆ ಅಂತ ಅದು ತಿಳಿದಿತ್ತು. ಆದರೆ ಪಕ್ಷದೊಳಗೆ ವಿರೋಧವನ್ನ ಅದು ನಿರೀಕ್ಷೆ ಮಾಡಿರಲಿಲ್ಲ. ಸರ್ಕಾರ ಇದನ್ನ ತನ್ನ ಸ್ವಂತ ರಾಜಕೀಯ ಲಾಭಕ್ಕಾಗಿ ಮಾಡಿದೆ ಎಂಬುದು ನಿಜವೇ ಆದ್ರೂ ಈಗ ಪಕ್ಷದೊಳಗೆ ವಿರೋಧ ವ್ಯಕ್ತವಾಗ್ತಿರೋದು ಅದರ ಆತಂಕಕ್ಕೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.